ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ. ಇದಕ್ಕೆ ಪೌರಾಣಿಕ ಕಥೆಗಳೇ ತುಂಬಾನೇ ಇದೆ. ಶಿವ ಹಾಗೂ ಪಾರ್ವತಿಯರ ವಿವಾಹವಾದ ಪವಿತ್ರ ದಿನವನ್ನು ನಾವು ಶಿವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗೆ ಶಿವನ ಆದಿ ಮತ್ತು ಅಂತ್ಯವನ್ನು ಹುಡುಕಲು ಹೊರಟ ಬ್ರಹ್ಮ ಹಾಗೂ ವಿಷ್ಣುವಿಗೆ ಶಿವರಾತ್ರಿ ಎಂದು ಶಿವ ಸ್ವತಃ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬ ಪ್ರತೀತಿ ಕೂಡ ಸ್ಕಂದ ಪುರಾಣದ ಒಂದು ಭಾಗದಲ್ಲಿ ತಿಳಿಸಲಾಗಿದೆ. ನಂತರ ಶಿವರಾತ್ರಿ ಎಂದು ದೇವತೆಗಳು ಹಾಗೂ ಅಸುರರ ನಡುವೆ ನಡೆದ ಸಮುದ್ರ ಮಂಥನದಲ್ಲಿ ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದು ಶಿವನ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿ ಇಡೀ ದಿನ ರಾತ್ರಿ ತಡೀತಾರೆ. ಈ ವಿಷವನ್ನು ಕುಡಿದು ಜಗತ್ತನ್ನೇ ವಿನಾಶದಿಂದ ಪಾರು ಮಾಡಿದ ದಿನವಾಗಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತೆ. ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಹೇಳಿರುತ್ತಾನೆ. ಹಾಗಾಗಿ ನಾವು ಶಿವರಾತ್ರಿ ಎಂದು ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿ ನಮ್ಮ ಸಕಲ ಪಾಪಗಳನ್ನು ಕಳೆದುಕೊಂಡು ನಾವು ಪುಣ್ಯ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು.